ಹೇಗುದು ಮೇಡಮ್. ಅಲ್ಲ ಅಲ್ಲ ನೀವು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇಲ್ಲ, ಬಟ್ ನಿಮ್ಮೊಟ್ಟಿಗೆ ಇದ್ದಾಗ ಸಿನಿಮಾಗಳು ಆ ಸಿನಿಮಾಗೆ ಹೋಗಿದ್ದ ಇಲ್ಲ ಇಲ್ಲ ನಾನು ಪವಿತ್ರ ಒಟ್ಟಿಗೆ ಇರೋ ಟೈಮಲ್ಲಿ ಯಾವಾಗ್ಲೂ ದರ್ಶನ್ ಸುದ್ದಿ ಮಾತ್ರ ಬಂದಿರಲಿಲ್ಲ. ನಾನು ಹೋದ್ಮೇಲೆ ಎಸ್ ಅಫ್ಕೋರ್ಸ್ 3-4 months 5 months ಆದ್ಮೇಲೆ ನಾನು ಕೇಳಿದೆ. ನನ್ನ ಫ್ರೆಂಡ್ಸ್ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಸಂಜೆ ಹಿಂಗೆ ಈ ತರ ಆಯ್ತು ಆ ತರ ಆಯ್ತು ಅಂತ. ನೀವು ಪವಿತ್ರ ಕಾಲ್ ಮಾಡಿ ಕೇಳಿದ್ರಾ? ಇಲ್ಲ ಮೇಡಮ್, ನಾನೇ ಯಾಕೆ ಕಾಲ್ ಮಾಡಕ್ಕೆ ಹೋಗ್ಲಿ. ಹಲೋ ಸರ್, ಕೇಳ್ತಾ ಇದೆಯಾ? ಮತ್ತೆ ನಾನು ಇಂಟರ್ವ್ಯೂ ನಲ್ಲಿ ಕೇಳ್ಪಟ್ಟೆ, ದರ್ಶನ್ ಅವ್ರಿಗೆ ನೀವು ಫ್ಯಾನು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅನ್ನೋದಕ್ಕಿಂತ ನೋಡ್ತಿದ್ರಿ ಅಂತ. ಹೌದು, ಬಟ್ ಯಾವ ಟೈಮಲ್ಲಿ ಸರ್ ಇದು? ಯಾವ ಸಿನಿಮಾಗಳನ್ನ ನೋಡ್ತಾ ಇದ್ರಿ, ಏನ್ ಕತೆ, ಎಷ್ಟು ಸಿನಿಮಾ ನೋಡಿದಿರಿ, ಅವ್ರಿಗೆ ಫ್ಯಾನ್ ಆಗಿದ್ರಿ ಯಾಕೆ, ಯಾವ ಒಂದು ಕ್ವಾಲಿಟಿಗೆ ನೀವು ಫ್ಯಾನ್ ಆಗಿದ್ದು, ಸಿನಿಮಾಗ, ವ್ಯಕ್ತಿತ್ವಕ ಅಥವಾ ಹೇಗೆ? ಮೇಡಮ್, ನಾನು ಅವ್ರ ಸಿನಿಮಾ ನೋಡಿ ಬೆಳೆದಿಲ್ಲ, ಅವ್ರ ಸಿನಿಮಾ ನೋಡಿ ಕನ್ನಡ ಕಲ್ತಿರೋದು. ಓಕೆ ಸೊ ಬಟ್ ಅವ್ರ ಸಿನಿಮಾನಿಂದ ಜಾಸ್ತಿ ನಾನು ನೋಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ತುಂಬಾ ಜಾಸ್ತಿ ನೋಡ್ತಾ ಇದ್ದೆ. ಬಟ್ ದರ್ಶನ್ ಅವ್ರದ್ದು ಏನಂದ್ರೆ ಅವ್ರದ್ದು ದ ವೇ, ಅಂದ್ರೆ ಅವ್ರದ್ದು ಬಾಡಿ ಆಕ್ಷನ್, ದ ಬಾಡಿ ಲ್ಯಾಂಗ್ವೇಜ್, ದ ವೇ ಹೌ ಹಿ ಯೂಸ್ ಟು, ಅಂದ್ರೆ ಆ ವಯಸ್ಸು ಹಂಗಿತ್ತಲ್ವಾ ಮೇಡಮ್. ನನ್ನ ವಯಸ್ಸುನು ಅವಾಗ 25-26 ಇತ್ತು. ಸೊ ಆ ಟೈಮಲ್ಲಿ ಅವ್ರ ಆಕ್ಷನ್, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಹೈಟ್, ಅವ್ರ ಪರ್ಸನಾಲಿಟಿ ಅದೆಲ್ಲ ನೋಡಿ ನಾನು ಸ್ವಲ್ಪ ಇಂಪ್ರೆಸ್ ಆಗಿದ್ದೆ. ಸೊ ನಾನು ಹೇಳಿದೆ, ಇನ್ಫ್ಯಾಕ್ಟ್ ಐ ವಾಸ್ ಆಲ್ಸೋ ಒನ್ ಆಫ್ ದ ಗುಡ್ ಫ್ಯಾನ್ಸ್ ಆಫ್ ದರ್ಶನ್. ಬಟ್ ಲೇಟರ್ ಸುದೀಪ್ ಅವರು ಸ್ವಲ್ಪ ಒಳ್ಳೆ ಫಿಲಿಮ್ಸ್ ನಿಂದ ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.